Welcome students. Last class we have learned about the object oriented programming. In this session we will be continuing the object oriented programming. We will be learning about the characteristics of OOPS. These are the following characteristics of object oriented programming: objects, classes, data abstraction, encapsulation, inheritance, overloading, polymorphism, data binding and message passing. This is a 5-mark question. You can get the question like explain the properties of OOPS or characteristics of OOPS, or they can give any two they can mention specifically. Last class we have seen about the objects and classes. As I told you, object represent a person, place or a set of data. In the same way, classes, if you take, classes is group of objects with similar characteristics. Next property we will see, that is abstraction. Abstraction refers to the process of representing essential features without including background details. ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಇನ್ಕ್ಲೂಡ್ ಮಾಡದೆ ಏನು ಇಂಪಾರ್ಟೆಂಟ್ ಫೀಚರ್ ಇದೆ, ಯೂಸರಿಗೆ ಏನು ಬೇಕು ಅದನ್ನು ಅಷ್ಟೇ ರೆಪ್ರೆಸೆಂಟ್ ಮಾಡಿ ಬ್ಯಾಕ್ಗ್ರೌಂಡ್ ಡೀಟೇಲ್ಸನ್ನು ಹೈಡ್ ಮಾಡುವಂಥ ಪ್ರಾಪರ್ಟಿನ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತೇವೆ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಹೇಗಿರುತ್ತೆ ಅಂದರೆ, ಯೂಸರಿಗೆ ಎಷ್ಟು ಬೇಕು, ಯೂಸರಿಗೆ ಏನು ನೆಸಸರಿ ಇದೆ ಅದನ್ನು ಅಷ್ಟೇ ಯೂಸರಿಗೆ ಗೊತ್ತಾಗುತ್ತೆ. ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ ಹೇಗೆ ವರ್ಕ್ ಆಗುತ್ತೆ, ಏನು ಆಪರೇಷನ್ಸ್ ನಡೀತಾ ಇದೆ ಅದೆಲ್ಲ ಯೂಸರಿಗೆ ಗೊತ್ತಾಗಲ್ಲ. ಎಕ್ಸಾಂಪಲ್, ನಿಮ್ಮ ಮೊಬೈಲ್ ಫೋನ್ ತೊಗೊಳ್ಳಿ. ನಿಮ್ಮ ಮೊಬೈಲ್ ಫೋನಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇರುತ್ತೆ, ಗೇಮ್ಸ್ ಇರುತ್ತೆ. ಸೊ ನಾವು ಮೊಬೈಲ್ ಫೋನನ್ನು ಯೂಸ್ ಮಾಡ್ತೇವೆ, ಆದರೆ ಅದು ಒಳಗಡೆ ಏನು ಆಪರೇಷನ್ ನಡೀತಾ ಇದೆ, ಹೇಗೆ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇದೆ ಅದರ ಬಗ್ಗೆ ನಮಗೆ ಯಾವುದೂ ಗೊತ್ತಿಲ್ಲ. ಸೊ ದಟ್ ಈಸ್ ಅಬ್ಸ್ಟ್ರಾಕ್ಷನ್. ರೆಫರ್ಸ್ ಟು ದಿ ಪ್ರಾಸೆಸ್ ಆಫ್ ರೆಪ್ರೆಸೆಂಟಿಂಗ್ ಓನ್ಲಿ ದಿ ಎಸೆನ್ಷಿಯಲ್ ಫೀಚರ್ಸ್ ಟು ದಿ ಯೂಸರ್ without including background details. So next property is encapsulation. The wrapping up of data and function into single unit called class is known as encapsulation. ಆಲ್ರೆಡಿ ನಾನು ಹೇಳಿದ್ದೇನೆ ಲಾಸ್ಟ್ ಕ್ಲಾಸಲ್ಲೇ, ಅಂದರೆ ಒಂದು ಆಬ್ಜೆಕ್ಟನ್ನು ನೀವು ತಗೊಂಡ್ರೆ ಅದಕ್ಕೆ ಅದರದ್ದೇ ಅಂತ ಡೇಟಾಸ್ ಇರುತ್ತೆ, ಆ ಡೇಟಾಸ್ ಮೇಲೆ ಆಪರೇಟ್ ಮಾಡುವಂಥ ಫಂಕ್ಷನ್ಸ್ ಇರುತ್ತೆ. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಕ್ಲಾಸಸ್ಸನ್ನು ಕ್ರಿಯೇಟ್ ಮಾಡ್ತೇವೆ ಅಂತ ಹೇಳಿದ್ದೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ. ಆಬ್ಜೆಕ್ಟ್ಸ್ ಫಸ್ಟ್ ಕ್ಲಾಸನ್ನು ಕ್ರಿಯೇಟ್ ಮಾಡ್ತೇವೆ, ಕ್ಲಾಸ್ ಯೂಸ್ ಮಾಡಿ ಆಬ್ಜೆಕ್ಟ್ಸನ್ನು ಕ್ರಿಯೇಟ್ ಮಾಡ್ತೇವೆ ಅಂತ. ಸೊ ಕ್ಲಾಸಲ್ಲಿ ಹೇಗಿರುತ್ತೆ ಅಂದರೆ, ಕ್ಲಾಸಲ್ಲಿ ಏನಿರುತ್ತೆ ಅಂದರೆ, ಕ್ಲಾಸಲ್ಲಿ ಆಬ್ಜೆಕ್ಟ್ಸ್ದು ಡೇಟಾ ಮತ್ತು ಆ ಡೇಟಾ ಮೇಲೆ ಆಪರೇಟ್ ಮಾಡುವಂಥ ಫಂಕ್ಷನ್ಸ್ ಇರುತ್ತೆ. ಓಕೆ, ಸೊ ನಾವು ಆ ಡೇಟಾ ಮತ್ತು ಡೇಟಾ ಮೇಲೆ ಆಪರೇಟ್ ಮಾಡುವಂಥ ಫಂಕ್ಷನ್ಸ್ ಎರಡನ್ನೂ ವ್ರ್ಯಾಪ್ ಮಾಡ್ತೇವೆ. ಓಕೆ, ವ್ರ್ಯಾಪ್ ಅಂದರೆ ಎರಡನ್ನೂ ಸೇರಿಸಿ ಒಂದು ಸಿಂಗಲ್ ಯೂನಿಟ್ ಅಂತ ಕ್ರಿಯೇಟ್ ಮಾಡ್ತೇವೆ, ಅದನ್ನು ಕ್ಲಾಸ್ ಅಂತ ಹೇಳ್ತೇವೆ. ಓಕೆ, ಈ ಪ್ರಾಪರ್ಟಿನ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳ್ತೇವೆ. ಸೊ ಎನ್ಕ್ಯಾಪ್ಸುಲೇಷನಲ್ಲಿ ಡೇಟಾಸ್ ಅಂದರೆ ಎಲ್ಲ ಡೇಟಾನ ನಾವು ಡೈರೆಕ್ಟ್ ಆ್ಯಕ್ಸೆಸ್ ಮಾಡಲಿಕ್ಕೆ ಆಗಲ್ಲ, ಡೇಟಾಸನ್ನು ಫಂಕ್ಷನ್ ಮೂಲಕನೇ ನಾವು ಆ್ಯಕ್ಸೆಸ್ ಮಾಡ್ಬೋದು. Okay, so this is encapsulation, that is wrapping up of data and the function that operate on the data into a single unit, which is known as class. Okay, so class ಅಂತ ಒಂದು ಸಿಂಗಲ್ ಯೂನಿಟನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಕ್ಲಾಸಲ್ಲಿ ಡೇಟಾ ಮತ್ತು ಆ ಡೇಟಾಸ್ ಮೇಲೆ ಆಪರೇಟ್ ಮಾಡುವಂಥ ಫಂಕ್ಷನ್ಸ್ ಇರುತ್ತೆ, ಎರಡನ್ನು ಒಟ್ಟಿಗೆ ಸೇರಿಸಿ ನಾವು ಕ್ಲಾಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ಈ ಪ್ರಾಪರ್ಟಿನ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪ್ರಾಪರ್ಟಿ ನೀವು ನೋಡಿದ್ರೆ ಇನ್ಹೆರಿಟೆನ್ಸ್. ಸೊ inheritance is the process of forming the classes from an existing class is known as inheritance. ಸೊ ಒಂದು ಪ್ರೋಗ್ರಾಮಲ್ಲಿ ಕ್ಲಾಸಸ್ ಇರುತ್ತೆ, ಆಬ್ಜೆಕ್ಟ್ಸ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಒಂದು ಪ್ರೋಗ್ರಾಮಲ್ಲಿ ಒಂದೇ ಕ್ಲಾಸ್ ಅಲ್ಲ, ಒಂದು ಪ್ರೋಗ್ರಾಮಲ್ಲಿ ತುಂಬ ಕ್ಲಾಸಸ್ಸನ್ನು ನಾವು ಯೂಸ್ ಮಾಡ್ಬೋದು. ಸೊ ಒಂದು ಕ್ಲಾಸನ್ನು ಯೂಸ್ ಮಾಡಿ ಅದರಲ್ಲಿ ಇರುವಂಥ ಪ್ರಾಪರ್ಟೀಸನ್ನು ಯೂಸ್ ಮಾಡಿ ನಾವು ಮತ್ತೊಂದು ಕ್ಲಾಸನ್ನು ಕ್ರಿಯೇಟ್ ಮಾಡ್ಬೋದು. ಇದನ್ನು ನಾವು ಇನ್ಹೆರಿಟೆನ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಆಲ್ರೆಡಿ ಹೇಳ್ದಂಗೆ ಕ್ಲಾಸಲ್ಲಿ ಡೇಟಾಸ್ ಇರುತ್ತೆ ಮತ್ತು ಫಂಕ್ಷನ್ಸ್ ಇರುತ್ತೆ. ಎನ್ಕ್ಯಾಪ್ಸುಲೇಷನಲ್ಲಿ ನೋಡಿದ್ದೇವೆ. ಸೊ ಕ್ಲಾಸಲ್ಲಿ ಡೇಟಾಸ್ ಇರುತ್ತೆ ಮತ್ತು ಡೇಟಾಸ್ ಮೇಲೆ ಆಪರೇಟ್ ಮಾಡುವಂಥ ಫಂಕ್ಷನ್ಸ್ ಇರುತ್ತೆ. ಸೊ ಈ ಡೇಟಾಸ್ ಮತ್ತು ಆ ಫಂಕ್ಷನ್ಸ್ ಒಂದು ಕ್ಲಾಸಲ್ಲಿ ಇರುವಂಥ ಡೇಟಾಸ್ ಮತ್ತು ಫಂಕ್ಷನ್ಸನ್ನು ಯೂಸ್ ಮಾಡಿ ನಾವು ಮತ್ತೆ ಕ್ಲಾಸಸನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇದನ್ನು ಇನ್ಹೆರಿಟೆನ್ಸ್ ಅಂತ ಹೇಳ್ತೇವೆ. ಸೊ ಇನ್ಹೆರಿಟೆನ್ಸ್ ಇಸ್ ದಿ ಪ್ರಾಸೆಸ್ ಆಫ್ ಫಾರ್ಮಿಂಗ್ ನ್ಯೂ ಕ್ಲಾಸ್ ಫ್ರಮ್ ಎಕ್ಸಿಸ್ಟಿಂಗ್ ಓಲ್ಡ್ ಕ್ಲಾಸ್. ಓಕೆ, ಸೊ ಇನ್ ದ ಪ್ರೋಗ್ರಾಮ್ ಇಫ್ ವಿ ಆರ್ ಹ್ಯಾವಿಂಗ್ ಎ ಕ್ಲಾಸ್ ಆ್ಯಂಡ್ ವಿ ಕ್ಯಾನ್ ಯೂಸ್ ದಿ ಪ್ರಾಪರ್ಟೀಸ್ ಆಫ್ ದಟ್ ಕ್ಲಾಸ್. ಪ್ರಾಪರ್ಟೀಸ್ ಮೀನ್ಸ್ ಡೇಟಾಸ್ ಆ್ಯಂಡ್ ದಿ ಫಂಕ್ಷನ್ಸ್ ಆಫ್ ದಟ್ ಕ್ಲಾಸ್ ವಿ ಕ್ಯಾನ್ ಯೂಸ್ ಟು ಕ್ರಿಯೇಟ್ ನ್ಯೂ ಕ್ಲಾಸಸ್. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ಇನ್ಹೆರಿಟೆನ್ಸ್. Next you can see polymorphism. So polymorphism you can take, it is the ability of an operator and
function to operate in different forms depending upon the programming context. Programming context ಅಂದರೆ ಪ್ರೋಗ್ರಾಮ್ ಕೋಡ್. ಓಕೆ, ಪ್ರೋಗ್ರಾಮ್ ಕೋಡ್ ಮೇಲೆ ಡಿಪೆಂಡ್ ಮಾಡಿ ಒಂದು ಆಬ್ಜೆಕ್ಟ್ ಅಥವಾ ಒಂದು ಫಂಕ್ಷನ್ ಬೇರೆ ಬೇರೆ ಆಪರೇಷನ್ಸನ್ನು ಮಾಡುತ್ತೆ. ಒಂದೇ ಆಬ್ಜೆಕ್ಟ್ ಇರ್ಬೋದು, ಅದು ಬೇರೆ ಬೇರೆ ಪ್ರೋಗ್ರಾಮಿಂಗ್ ಕೋಡ್ ಜೊತೆ ಬೇರೆ ಬೇರೆ ಥರ ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡುತ್ತೆ. ಓಕೆ, ಸೊ ಈ ಒಂದು ಎಬಿಲಿಟಿನ ಪಾಲಿಮಾರ್ಫಿಸಮ್ ಅಂತ ಹೇಳ್ತೇವೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ತಗೊಳ್ಳಿ, ನಿಮ್ಮನ್ನೇ ತಗೊಳ್ಳಿ. ಸೊ ನೀವು ಕಾಲೇಜಲ್ಲಿ ಇರುವಾಗ ನಿಮ್ಮ ಬಿಹೇವಿಯರ್ಸ್ ಬೇರೆ ಥರ ಇರುತ್ತೆ, ಮನೇಲಿರುವಾಗ ನಿಮ್ಮ ಬಿಹೇವಿಯರ್ ಬೇರೆ ಥರ ಇರುತ್ತೆ, ಫ್ರೆಂಡ್ಸ್ ಜೊತೆ ಇದ್ದಾಗ ನಿಮ್ಮ ಬಿಹೇವಿಯರ್ ಬೇರೆ ಥರ ಇರುತ್ತೆ. ನೀವೊಬ್ಬರೇ ಇದ್ರೂ ಬೇರೆ ಬೇರೆ ಸಿಚುವೇಷನಲ್ಲಿ ಬೇರೆ ಬೇರೆ ಥರ ಬಿಹೇವ್ ಮಾಡ್ತಾರೆ. ಸೇಮ್ ಬೇರೆ ಆಪರೇಟರ್ಸ್ ಮತ್ತು ಫಂಕ್ಷನ್ಸ್ ಪ್ರೋಗ್ರಾಮಿಂಗ್ ಕೋಡ್ ಮೇಲೆ ಡಿಪೆಂಡ್ ಮಾಡಿ ಬೇರೆ ಬೇರೆ ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡುತ್ತೆ. ಸೊ ದಿಸ್ ಪ್ರಾಪರ್ಟಿ ಈಸ್ ನೋನ್ ಆ್ಯಸ್ ಪಾಲಿಮಾರ್ಫಿಸಮ್. ಸಿ ಪಾಲಿಮಾರ್ಫಿಸಮ್ ಸೇಮ್ ಥಿಂಗ್ ವಿ ವಿಲ್ ಬಿ ಆಲ್ಸೋ ಕಾಲಿಂಗ್ ಇಟ್ ಆ್ಯಸ್ ಓವರ್ಲೋಡಿಂಗ್. ಓಕೆ, ಸೊ ಪಾಲಿಮಾರ್ಫಿಸಮನ್ನು ನಾವು ಓವರ್ಲೋಡಿಂಗ್ ಅಂತ ಹೇಳಿದ್ರು ಕೂಡ ಸೇಮ್ ಕಾನ್ಸೆಪ್ಟ್ ಆಗುತ್ತೆ. ಓವರ್ಲೋಡಿಂಗ್ ಅಲೌಸ್ ದಿ ಆಬ್ಜೆಕ್ಟ್ಸ್ ಟು ಹ್ಯಾವ್ ಡಿಫ್ರೆಂಟ್ ಮೀನಿಂಗ್ ಡಿಪೆಂಡಿಂಗ್ ಅಪಾನ್ ದಿ ಕಂಟೆಕ್ಸ್ಟ್. ದಟ್ ಇಸ್ ಪ್ರೋಗ್ರಾಮ್ ಕೋಡ್. ಪ್ರೋಗ್ರಾಮ್ ಕೋಡ್ ಮೇಲೆ ಡಿಪೆಂಡ್ ಮಾಡಿ ಬೇರೆ ಬೇರೆ ಥರ ಪರ್ಫಾರ್ಮೆನ್ಸನ್ನು ಮಾಡುತ್ತೆ. ಸೊ ಆಪರೇಟರ್ ಮಾಡಿದ್ರೆ ಆಪರೇಟರ್ ಓವರ್ಲೋಡಿಂಗ್ ಅಂತ ಹೇಳ್ತೇವೆ, ಫಂಕ್ಷನ್ಸ್ ಯೂಸ್ ಮಾಡಿದ್ರೆ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಹೇಳ್ತೇವೆ. ಓಕೆ, ಸೊ ವೆನ್ ಆನ್ ಆಪರೇಟರ್ ಆಪರೇಟ್ಸ್ ಆನ್ ನ್ಯೂ ಡೇಟಾ ಟೈಪ್ ಇಟ್ ಈಸ್ ಕಾಲ್ಡ್ ಆಪರೇಟರ್ ಓವರ್ಲೋಡಿಂಗ್ಸ್. ಒಂದೇ ಆಪರೇಟರ್ ಬೇರೆ ಬೇರೆ ಹೊಸ ಡೇಟಾ ಟೈಪ್ ಜೊತೆ ಆಪರೇಷನ್ಸನ್ನು ಬೇರೆ ಬೇರೆ ಆಪರೇಷನ್ಸನ್ನು ಮಾಡಿದರೆ ಆಪರೇಟರ್ ಓವರ್ಲೋಡಿಂಗ್ ಅಂತ ಹೇಳ್ತೇವೆ. ಫಂಕ್ಷನ್ ಓವರ್ಲೋಡಿಂಗ್ ಇಫ್ ಯು ಟೇಕ್, ಸೊ ಇನ್ ಎ ಪ್ರೋಗ್ರಾಮ್ ಯು ವಿಲ್ ಬಿ ಹ್ಯಾವಿಂಗ್ 2 or more ಫಂಕ್ಷನ್ಸ್. ಒಂದು ಪ್ರೋಗ್ರಾಮ್ ಅಂತ ತಗೊಂಡ್ರೆ ತುಂಬ ಫಂಕ್ಷನ್ಸ್ ಇರುತ್ತೆ. ಸೊ ಎಲ್ಲ ಫಂಕ್ಷನ್ಸಿಗೂ ನಾವು ಒಂದೇ ಹೆಸರನ್ನು ಕೊಟ್ಟಿರ್ತೇವೆ, ಬಟ್ ಅದು ಬೇರೆ ಬೇರೆ ಫಂಕ್ಷನ್ಸ್ ಬೇರೆ ಬೇರೆ ಆಪರೇಷನ್ಸನ್ನು ಮಾಡುತ್ತೆ. ಸೊ ಇದನ್ನು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಹೇಳ್ತೇವೆ. 2 or more ಫಂಕ್ಷನ್ ಹ್ಯಾವಿಂಗ್ ಸೇಮ್ ನೇಮ್. Okay, but it differ in number of arguments or data type of argument. It is called function overloading. So ಒಂದು 4-5 ಫಂಕ್ಷನ್ಸಿಗೆ ಸೇಮ್ ಫಂಕ್ಷನ್ ನೇಮ್ ಇರುತ್ತೆ, ಬಟ್ ಆರ್ಗ್ಯುಮೆಂಟ್ಸ್ ಒಂದು ಫಂಕ್ಷನಲ್ಲಿ 2 ಆರ್ಗ್ಯುಮೆಂಟ್ಸ್ ಇರುತ್ತೆ, ಮತ್ತೊಂದು ಫಂಕ್ಷನಲ್ಲಿ 3 ಆರ್ಗ್ಯುಮೆಂಟ್ಸ್ ಇರುತ್ತೆ. ಈ ಥರ ಆರ್ಗ್ಯುಮೆಂಟ್ಸ್ ವೇರಿ ಆಗುತ್ತೆ. ಆರ್ ಡೇಟಾ ಟೈಪ್ ಆಫ್ ದಿ ಆರ್ಗ್ಯುಮೆಂಟ್ಸ್. ಆರ್ಗ್ಯುಮೆಂಟ್ಸ್ ಅಂದರೆ ಆಲ್ರೆಡಿ ಫಸ್ಟ್ ಇಯರಲ್ಲೇ ನಾವು ನೋಡಿದ್ದೇವೆ ಫಂಕ್ಷನ್ಸ್ ಅಂದರೆ ಏನು, ಆರ್ಗ್ಯುಮೆಂಟ್ಸ್ ಅಂದರೆ ಏನು ಅಂತ. ಫಂಕ್ಷನ್ಸ್ ಅಂದರೆ ಅ ಸೆಟ್ ಆಫ್ ಸ್ಟೇಟ್ಮೆಂಟ್ ವಿಚ್ ಈಸ್ ಯೂಸ್ ಟು ಪರ್ಫಾರ್ಮ್ ಎನಿ ಆಪರೇಷನ್. ಸೊ ಆ ಫಂಕ್ಷನ್ಸ್ ಆಪರೇಷನ್ಸನ್ನು ಮಾಡೋದಕ್ಕೆ ತಗೊಳ್ಳೋ ಅಂಥ ವ್ಯಾಲ್ಯೂಸನ್ನು ನಾವು ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಕೆಲವೊಂದು ಫಂಕ್ಷನಲ್ಲಿ 2 ಆರ್ಗ್ಯುಮೆಂಟ್ಸ್ ಇರುತ್ತೆ, ಕೆಲವೊಂದು ಫಂಕ್ಷನಲ್ಲಿ 3 ಆರ್ಗ್ಯುಮೆಂಟ್ಸ್ ಇರುತ್ತೆ, ಕೆಲವೊಂದರಲ್ಲಿ ಇಂಟೀಜರ್ ಇದ್ದರೆ ಆರ್ಗ್ಯುಮೆಂಟ್ ಡೇಟಾ ಟೈಪ್, ಕೆಲವೊಂದರಲ್ಲಿ ಫ್ಲೋಟ್ ಇರುತ್ತೆ ಆರ್ಗ್ಯುಮೆಂಟ್ ಡೇಟಾ ಟೈಪ್. ಸೊ ಈ ಥರ ಡೇಟಾ ಟೈಪ್ ಆರ್ಗ್ಯುಮೆಂಟ್ಸ್ ಡೇಟಾ ಟೈಪಲ್ಲಿ ಅಥವಾ ನಂಬರ್ ಆಫ್ ಆರ್ಗ್ಯುಮೆಂಟ್ಸಲ್ಲಿ ಬೇರೆ ಬೇರೆ ಆದರೂ ಫಂಕ್ಷನ್ ನೇಮ್ ವಿಲ್ ಬಿ ಸೇಮ್. ಸೊ ದಿಸ್ ಪ್ರಾಪರ್ಟಿ ಇಟ್ ಈಸ್ ಕಾಲ್ಡ್ ಆ್ಯಸ್ ಫಂಕ್ಷನ್ overloading. Okay, so next characteristic is dynamic binding. Dynamic binding is the process of connecting one program to the other at the time of program execution. Program execution ಅಂದರೆ ಪ್ರೋಗ್ರಾಮ್ ರನ್ ಆಗೋ ಟೈಮಲ್ಲಿ. ಪ್ರೋಗ್ರಾಮ್ ರನ್ ಆಗ್ತಾ ಇರುವಾಗ ಒಂದು ಪ್ರೋಗ್ರಾಮ್ ಮತ್ತೊಂದು ಪ್ರೋಗ್ರಾಮ್ ಜೊತೆ ಲಿಂಕ್ ಮಾಡಿದಾಗ ಬೈಂಡ್ ಆದಾಗ, ಓಕೆ, ಸೊ ಇದನ್ನು ಡೈನಮಿಕ್ ಬೈಂಡಿಂಗ್ ಅಂತ ಹೇಳ್ತೀವಿ. ಒಂದು ಪ್ರೋಗ್ರಾಮ್ ನೋಡಿದರೆ ಆ ಒಂದು ಪ್ರೋಗ್ರಾಮ್ ಒಳಗಡೆ ತುಂಬ ಕ್ಲಾಸಸ್ ಇರುತ್ತೆ, ಫಂಕ್ಷನ್ಸ್ ಇರುತ್ತೆ. ಓಕೆ, ಸೊ ಈ ಥರ ಒಂದು ಪ್ರೋಗ್ರಾಮ್ ಮತ್ತೊಂದು ಪ್ರೋಗ್ರಾಮ್ ಜೊತೆ ಕನೆಕ್ಟ್ ಆದಾಗ, ಯಾವಾಗ ಅದು ಪ್ರೋಗ್ರಾಮ್ ರನ್ ಆಗುವಾಗ, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂತ. ಸೊ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂದರೆ ಪ್ರೋಗ್ರಾಮನ್ನು ನಾವು ರನ್ ಮಾಡೋ ಟೈಮಲ್ಲಿ ಒಂದು ಪ್ರೋಗ್ರಾಮ್ ಮತ್ತೊಂದು ಪ್ರೋಗ್ರಾಮ್ ಜೊತೆ ಕನೆಕ್ಟ್ ಆದಾಗ ಡೈನಮಿಕ್ ಬೈಂಡಿಂಗ್ ಅಂತ ಹೇಳ್ತೇವೆ. ಸೊ ಡೈನಮಿಕ್ ಬೈಂಡಿಂಗ್ ಇಸ್ ದಿ ಪ್ರಾಸೆಸ್ ಆಫ್ ಕನೆಕ್ಟಿಂಗ್ ಒನ್ ಪ್ರೋಗ್ರಾಮ್ ಟು another at the time of program execution. Okay, so last property is message passing. Communication of objects takes place using message passing anta helteve. Okay, so ಒಂದು ಪ್ರೋಗ್ರಾಮಲ್ಲಿ ತುಂಬ ಆಬ್ಜೆಕ್ಟ್ಸ್ ಇರುತ್ತೆ, ತುಂಬ ಕ್ಲಾಸಸ್ ಇರುತ್ತೆ. ಸೊ ಒಂದು ಆಬ್ಜೆಕ್ಟ್ ಮತ್ತೊಂದು ಆಬ್ಜೆಕ್ಟ್ ಜೊತೆ ಕಮ್ಯುನಿಕೇಟ್ ಮಾಡೋದನ್ನು ಮೆಸೇಜ್ ಪಾಸಿಂಗ್ ಅಂತ ಹೇಳ್ತೇವೆ. ಓಕೆ, ಸೊ ಮೆಸೇಜ್ ಫಾರ್ ಆ್ಯನ್ ಆಬ್ಜೆಕ್ಟ್ ಈಸ್ ರಿಕ್ವೆಸ್ಟ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಎ ಪ್ರೊಸೀಜರ್. ಸೊ ಒಂದು ಆಬ್ಜೆಕ್ಟಿಗೆ ಎಕ್ಸಿಕ್ಯೂಷನ್ ಆಫ್ ದಿ ಪ್ರೊಸೀಜರ್ ನಾವು ಮೆಸೇಜ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಇನ್ವೋಕ್ ಮಾಡಿದಾಗ, ಫಂಕ್ಷನ್ಸನ್ನು ಇನ್ವೋಕ್ ಮಾಡಬೇಕಿದ್ರೆ ಇದನ್ನು ನಾವು ಮೆಸೇಜ್ ಪಾಸಿಂಗ್ ಅಂತ ಹೇಳ್ತೇವೆ. ಓಕೆ, ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಸೊ ಆಲ್ರೆಡಿ ಹೇಳಿದಂಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇಟ್ ಈಸ್ ಎ 5 mark ಕ್ವೆಶ್ಚನ್. 5 marksಗೆ ಕೇಳಿದಾಗ ಎನಿ 5 ಅಂತಲೂ ಕೇಳ್ಬೋದು, ಅಥವಾ ಸ್ಪೆಸಿಫಿಕ್ ಆಗಿ ಕೂಡ ಕೇಳ್ತಾರೆ. ಸೊ ಸೇಮ್ 2 marksಗೆ ಯಾವುದಾದ್ರೂ ಎನಿ 2 ಪ್ರಾಪರ್ಟೀಸ್ ಅಂತಲೂ ಕೇಳ್ಬೋದು. ಓಕೆ, ಸೊ ಥ್ಯಾಂಕ್ ಯು.